ನಮಸ್ಕಾರ. ವನಜಾ ಮಲೆನಾಡು ಬಂದಾಯಿತು, ಹೊಸ ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ಅನುಪಮ ಸೀರಿಯಲ್ಲು ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ನೋಡೋಣ. ಅನುಪಮ ಮಗಳು ಆಶ್ರಮ ನಡೆಸೋಕ್ಕೆ ಬಾಡಿಗೆ ಕಟ್ಟಿಲ್ಲ ಅಂತೇಳ್ಬಿಟ್ಟು ಅವಳು ಈಗ 25 ಲಕ್ಷ ರೂಪಾಯಿ ಕಟ್ಟಲೇಬೇಕಾಗಿದೆ. ಮಗಳಿಗೋಸ್ಕರ ಕಟ್ಟಲೇಬೇಕು. ಅದಕ್ಕೋಸ್ಕರ ಓನರ್ ಬಂದು ಖಾಲಿ ಮಾಡಿ ಅಂತ ಹಿಂಸೆ ಕೊಡ್ತಾ ಇದ್ದಾನೆ. ಆದರೆ ಇವಳು ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಕೊನೆಗೆ ಯೋಚನೆ ಮಾಡ್ತಾಳೆ, ಮಗಳು ಕಂಡೀಷನ್ ಹಾಕ್ತಾಳೆ. ನಾನು ಬರಬೇಕು ಅಂದರೆ 25 ಲಕ್ಷ ರೂಪಾಯಿ ನನ್ನ ಮಕ್ಕಳಿಗೆ ಕಟ್ಟಿ ಮನೇನ ಬಿಡಿಸ್ಕೊಟ್ಟು ಬರಬೇಕು. ಅದಾಗುತ್ತಾ ನಿಮ್ಮ ಕೈಯಲ್ಲಿ? ಹಂಗೆ ಮಾಡ್ತೀನಿ ಅಂದರೆ ಮಾತ್ರ ನಿಮ್ಮ ಜೊತೆ ನಾನು ಬರ್ತೀನಿ, ಇಲ್ಲಾಂದ್ರೆ ಬರಲ್ಲ ಅಂತಾಳೆ. ಆವಾಗ ನನ್ನ ಮಗಳಿಗೋಸ್ಕರ ನಾನು ಏನು ಬೇಕಾದ್ರೂ ಮಾಡ್ತೀನಿ ಅಂತೇಳಿ ಅನುಪಮ 25 ಲಕ್ಷ ಕಟ್ಟಲಿಕ್ಕೆ ಒಪ್ಕೊತಾಳೆ. ಅವಳು ಒಪ್ಕೊಂಡ್ರು ಇವಳಿ ಪಾಪ ಇನ್ನೂ ದುಃಖ. ನಾನು ಹೇಗೆ ಅವ್ರ ಜೊತೆ ಹೋಗೋದು? ನನಗೆ ಅನುಪಮ ಅಂದರೆ ಇಷ್ಟನೇ ಇಲ್ಲ. ಹೇಳ್ಬೇಕು ಅಂದರೆ ನಮ್ಮ ಪಪ್ಪ ಸಾಯೋಕ್ಕೂ ಅವರೇ ಕಾರಣ, ನಾನು ಈ ಸ್ಥಿತಿಗೂ ಅವರೇ ಕಾರಣ. ನಾನು ಹೋಗೋದು ಬೇಡ ಅನ್ನಿಸ್ತಾ ಇದೆ, ಯಾಕೆ ನನ್ನನ್ನು ಬಿಡ್ತಾ ಇಲ್ಲ ಅಂತ ಅವಳು ತುಂಬಾ ಯೋಚನೆ ಮಾಡ್ತಿರ್ತಾಳೆ ರಾಯಿ. ಆದರೆ ಅನುಪಮ ಮಗಳು ಬಿಟ್ಟು ಹೋಗೋಕ್ಕೆ ಇಷ್ಟ ಇಲ್ಲ. ತುಂಬ ವರ್ಷದ ಮೇಲೆ ಸಿಕ್ಕಿದ್ದಾಳೆ, ಅವಳನ್ನ ಬಿಟ್ಟು ಹೋಗೋದು ಹೇಗೆ ಅಂತ ಅವಳದು. ಹಾಗಾಗಿ ಅನುಪಮ ಮಗಳನ್ನು ಎಷ್ಟೇ ಆದರೂ ದುಡ್ಡು ಕೊಟ್ಟು ಅವಳ ಜೀವನ ಪೂರ್ತಿ ಅವಳು ಖರ್ಚಿಗೆ ಬೇಕು ಅಂತ ಕೂಡಿಸಿಟ್ಟಿದ್ದಂಥ ದುಡ್ಡು, ಅದು ಪೈಸನೂ ಕೂಡಿಸಿಟ್ಟಿದ್ದಂಥ ದುಡ್ಡು, ಆ ದುಡ್ಡನ್ನು ಮಗಳಿಗೋಸ್ಕರ ಆಶ್ರಮಕ್ಕೆ ಕೊಟ್ಬಿಟ್ಟು ಹೋಗ್ತೀನಿ ಅಂತ ಹೊರಟಿದ್ದಾಳೆ. ಕಟ್ಟಿದ್ಲು ಮಗಳಿಗೆ, ಚೆಕ್ ಬರ್ಕೊಟ್ಲು. ಅವರಿಗೆ ಬರ್ಕೊಟ್ಬಿಟ್ಟು ಮಗಳನ್ನ ಕರ್ಕೊಂಡು ಹೊರಡ್ತಾಳೆ. ತಾತಗೆ ಹೇಳ್ತಾಳೆ, ನೀವು ಬೇಜಾರು ಮಾಡ್ಕೋಬೇಡಿ, ನನ್ನ ಮಗಳನ್ನ ಬಿಟ್ಟಿರೋಕ್ಕಾಗಲ್ಲ ನನಗೆ, ನನ್ನ ಮಗಳು ನನಗೆ ಬೇಕೇ ಬೇಕು, ಹಾಗಾಗಿ ನಾನು ಕರ್ಕೊಂಡು ಹೋಗ್ತೀನಿ, ನೀವೇನು ಬೇಜಾರು ಮಾಡ್ಕೋಬೇಡಿ ಅಂತ. ಅವ್ರೇನೇನು ಮಾಡ್ತಾರೆ, ಆಯಿತು ನಿಮ್ಮ ಮಗಳನ್ನು ನೀವು ಕರ್ಕೊಂಡೋಗಿ ಅಂತೇಳಿ ಒಪ್ಪಿಸ್ತಾರೆ. ಆಮೇಲೆ ಮಕ್ಕಳನ್ನ ಹೋಗಿ ಕೇಳ್ತಾಳೆ, ರಾಯಿನ ನಾನು ಕರ್ಕೊಂಡು ಹೋಗ್ತೀನಿ, ನಿಮ್ಗೇನಾದ್ರು ಬೇಜಾರ ಅಂತೇಳಿ. ನಿಮ್ಮ ಮಗಳ ಅವರು ಅಂತ ಕೇಳ್ತಾಳೆ. ಹೌದು ನನ್ನ ಮಗಳು ಅಂತ ಅಂದಿದ್ದಕ್ಕೆ ಆಯಿತು ಕರ್ಕೊಂಡೋಗಿ. ನೋಡೋದಾದರೆ ನಾವು ಹೇಗೆ ನೋಡಬೇಕು ಅವ್ರನ್ನ ಅಂತ ನೋಡೋದಾದರೆ ನೀವು ಫೋನ್ ಮಾಡಿ, ವಿಡಿಯೋ ಕಾಲ್ ಮಾಡಿ, ಎಲ್ಲದೂ ಆಗಿಲ್ಲ ಅಂದರೆ ಫ್ಲೈಟಲ್ಲಿ ಎತ್ಕೊಂಡು ಬಂದುಬಿಡಿ ಬೆಂಗಳೂರಿಗೆ ಅಂತೆಲ್ಲ ಹೇಳ್ತಾಳೆ. ಆವಾಗ ಆಯಿತು ಅಂತ ಮಕ್ಕಳು ಒಪ್ಕೊಂತವೆ. ಈ ಹುಡುಗರು ಕೂಡ ಖುಷಿಯಾಗುತ್ತೆ, ರಾಯಿ ಲವರ್ಗೂ ಖುಷಿಯಾಗುತ್ತೆ, ಮತ್ತು ಅನುಪಮ ಮೊಮ್ಮಗನಿಗೂ ಖುಷಿಯಾಗುತ್ತೆ, ಎಲ್ಲರೂ ಖುಷಿಯಾಗುತ್ತೆ. ತುಂಬಾ ಇಷ್ಟಪಟ್ಟು ಅವಳು ಅದನ್ನೆಲ್ಲ ಬಗೆಹರಿಸಿ ಮಗಳು ಕರ್ಕೊಂಡು ಅಲ್ಲಿಂದ ಕಾರ್ ಮಾಡಿಕೊಂಡು ಮಗಳು ಕರ್ಕೊಂಡು ಹೊರಡ್ತಾಳೆ. ಮಗಳಿಗೆ ತುಂಬ ಬೇಜಾರಾಗುತ್ತೆ, ಈ ಮಕ್ಕಳನ್ನ ಹೇಗೆ ಬಿಟ್ಟು ಹೋಗೋದು, ಇಷ್ಟು ಒಳ್ಳೆ ಮಕ್ಕಳು, ಇವನ್ನ ಹೆಂಗೆ ಬಿಡೋದಪ್ಪ, ನನಗೆ ಬಿಟ್ಟು ಹೆಂಗಿರಲಿ, ಅನುಪಮ ಯಾಕೆ ಬಂದರು, ಇವ್ರು ನನ್ನನ್ನು ಏನಕ್ಕೆ ಕರ್ಕೊಂಡು ಹೋಗ್ತಾರೆ ಅಂತೇಳಿ ಭಾಳ ಚಿಂತೆ ಮಾಡ್ತಾಳೆ. ಅಷ್ಟು ಚಿಂತೆ ಮಾಡಿದ್ರೂ ಅವಳು ಅಳ್ತಾಳೆ, ತಲೆ ಕೆಚ್ಕೋತಾಳೆ, ನಾನು ಬರಲ್ಲ ಅಂತಾಳೆ, ಎಲ್ಲ ಹೇಳ್ತಾಳೆ. ಆದರೂ ಅನುಪಮ ಬಿಟ್ಟು ಹೋಗೋಕ್ಕೆ ತಯಾರಿಲ್ಲ. ಆಮೇಲೆ ಅವಳ ಸ್ನೇಹಿತೆ ಕೂಡ ಅಳ್ತಾಳೆ, ನಿಮ್ಮನ್ನ ಹೆಂಗೆ ಬಿಟ್ಟಿರೋದು ನಾನು, ಇಷ್ಟು ಚೆನ್ನಾಗಿ ರಾಯಿ ನೀನು ಹೊಂದ್ಕೊಂಡಿದ್ದೆ, ನಿನ್ನನ್ನು ಹೆಂಗೆ ಬಿಟ್ಟಿರೋದು, ನಿನ್ನನ್ನು ಬಿಟ್ಟಿರೋಕ್ಕೆ ಆಗಲ್ಲ ಅಂತೇಳಿ ಅವಳು ಅಳ್ತಾಳೆ. ಆಮೇಲೆ ಸರಿ ಅಂತೇಳ್ಬಿಟ್ಟು ಎಲ್ಲ ಸಮಾಧಾನ ಮಾಡಿಕೊಂಡು ಅಲ್ಲಿಂದ ಬಟ್ಟೆ ಪ್ಯಾಕ್ ಮಾಡ್ತೀನಿ ಅಂತ ಹೇಳಿ ಇವಳು ಹೋಗಿ ಬಟ್ಟೆ ಪ್ಯಾಕ್ ಮಾಡ್ತಾಳೆ. ಪ್ಯಾಕ್ ಮಾಡಿದ ಮೇಲೆ ಬಟ್ಟೆನೆಲ್ಲ ತೊಗೊಂಡು ಅಲ್ಲಿಂದ ಹೊರಡ್ತಾರೆ. ಬಟ್ಟೆ ತೊಗೊಂಡು ಲಗೇಜ್ ಎಲ್ಲ ತೊಗೊಂಡು ಕಾರ್ ಮಾಡಿಕೊಂಡು ಅಲ್ಲಿಂದ ಹೊರಡ್ತಾರೆ. ಮಕ್ಕಳಿಗೆಲ್ಲ ಹೇಳ್ತಾಳೆ, ಬಾಯ್ ಹೇಳ್ತಾಳೆ, ವೀಡಿಯೋ ಕಾಲ್ ಮಾಡ್ತೀನಿ, ಫೋನ್ ಮಾಡ್ತೀನಿ, ವಿಚಾರಿಸ್ತೀನಿ ಅಂತ. ನನ್ನ ಮಕ್ಕಳು ಅನಾಥರಾಗಬಾರ್ದು, ನನ್ನ ಮಕ್ಕಳನ್ನ ಚೆನ್ನಾಗಿ ಸಾಕಿ ಅಂತ ತಾತಗೆ ಹೇಳ್ತಾಳೆ. ಎಲ್ಲ ಹೇಳ್ಬಿಟ್ಟು ತುಂಬ ಚೆನ್ನಾಗಿ ನೋಡ್ಕೊಳ್ಳಿ ಮಕ್ಕಳನ್ನ ಅಂತೆಲ್ಲ ಹೇಳ್ತಾಳೆ. ಹೇಳ್ಬಿಟ್ಟು ಹೊರಡ್ತಾಳೆ ಅಲ್ಲಿಂದ. ಆಮೇಲೆ ಅವಳಿಗೆ ಕಾರಲ್ಲಿ ಹೋಗ್ತಾಯಿದ್ರು ಅವಳಿಗೆ ದುಃಖ ತಡೆಯೋಕ್ಕಾಯ್ತಿಲ್ಲ, ನನ್ನ ಮಕ್ಕಳನ್ನ ಬಿಟ್ಟು ಬರ್ತಾಯಿದ್ದೀನಲ್ಲ ನಾನು ಅಂತೇಳ್ಬಿಟ್ಟು. ಅನುಪಮ, ನಾನೇನು ರೊಟ್ಟಿ ಮಾಡ್ಕೊಂಡು ಬಂದಿದ್ದೆ, ಹೋಗ್ತಾ ದಾರಿಲಿ ಹಸುವಾಗುತ್ತೆ ಅಂತೇಳಿ ಅಂತ ಕೊಡೋಕೆ ಹೋಗ್ತಾಳೆ. ನನಗೆ ಯಾವ ರೊಟ್ಟಿನೂ ಬೇಡ, ಏನೂ ಬೇಡ, ನಾನೇನು ತಿನ್ನಲ್ಲ ಅಂತ. ಆಮೇಲೆ ಮೊಮ್ಮಗ ಏನು ಮಾಡ್ತಾನೆ, ಅಜ್ಜಿ ಬೇಜಾರು ಮಾಡ್ಕೋತಾರೆ ಅಂಥೇಳಿ ಅಜ್ಜಿ ನನಗೆ ಕೊಡಿ, ನಾನು ತಿಂತೀನಿ ಅಂತ ಇಸ್ಕೋತಾನೆ. ಇಸ್ಕೊಂಡು ಅವನು ತಿನ್ನೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಆವಾಗ ಅನುಗೆ ಸ್ವಲ್ಪ ಖುಷಿ ಆಗುತ್ತೆ, ಅನುಪಮ ಖುಷಿ ಪಡ್ತಾಳೆ. ಈ ಕಡೆ ಅವನ ಲವ್ವರು ಅವಳು ಜುಮ್ಕಿ ಸಿಕ್ಕಿರುತ್ತಲ್ಲ, ಆ ಜುಮ್ಕಿನ ಹಾಗೇ ಇಟ್ಕೊಂಡಿರ್ತಾನೆ. ಕೀ ಬಂಚೋ ಅಥವಾ ಜುಮ್ಕಿನೋ ಹಾಗೇ ಇಟ್ಕೊಂಡಿರ್ತಾನೆ. ಯಾವತ್ತಾರು ಸಿಕ್ಕಿದಾಗ ಇನ್ನೊಂದು ಸಲ ಇಲ್ಲಿ ಬಂದಾಗ ದ್ವಾರಕೆಗೆ ಅಥವಾ ನಾನು ಬೆಂಗಳೂರಿಗೆ ಹೋದಾಗ ಅದನ್ನು ತೋರಿಸಿದ್ರೆ ಅವಳಿಗೆ ಗೊತ್ತಾಗುತ್ತೆ ಅಂತ ಅದನ್ನು ಹಂಗೆ ಇಟ್ಕೊಂಡಿರ್ತಾನೆ. ಇಟ್ಕೊಂಡು ಅಲ್ಲಿಂದ ಸರಿ ಅವನ್ನ ಟಾಟಾ ಮಾಡಿ ಕಳಿಸ್ತಾನೆ. ಕಳಿಸಿದ ಮೇಲೆ ಇವಳು ಕಾರಲ್ಲಿ ಹೋಗ್ತಾನೂ ಭಾಳ ಯೋಚನೆ ಮಾಡ್ತಾಳೆ, ನಾನು ಬರಲ್ಲ ಅಂದ್ರೂ ಹಿಂಸೆ ಮಾಡಿ ಕರ್ಕೊಂಡು ಬರ್ತಾರಲ್ಲ, ನಾನು ಇವ್ರು ಯಾಕೆ ಹಿಂಗೆ ಇದೆಲ್ಲ ಮಾಡ್ತಾರೆ ಅಂತೇಳ್ಬಿಟ್ಟು ಭಾಳ ಯೋಚನೆ ಮಾಡ್ತಾಳೆ.
ಆಮೇಲೆ ಏನು ಮಾಡೋಕ್ಕಾಗಲ್ಲ, ಏಕೆಂದರೆ ದುಡ್ಡು ಕೊಟ್ಟು ಅವಳ ಮಕ್ಕಳನ್ನ ಅಲ್ಲಿ ಸಾಕಕ್ಕೆ ಬಿಟ್ಟು ಬರ್ತಾಯಿದ್ದಾಳೆ. ಇದಾಗಿತ್ತು ಇವತ್ತಿನ ವೀಡಿಯೋ. ನಾಳೆ ಇನ್ನೊಂದು ವೀಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.